ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಈ ಒಂದು ವಿಡಿಯೋದಲ್ಲಿ ನಾನು ಪಾಲಕರು ಮತ್ತು ಶಿಕ್ಷಕರು ಮಕ್ಕಳ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ, ಮಕ್ಕಳು ಏನಾದರೂ ಹೇಳೋದಕ್ಕೆ ಬಂದರೆ ಅದನ್ನು ನಾವು ಗಮನವಿಟ್ಟು ಕೇಳಬೇಕು. ಪಾಲಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಮಕ್ಕಳು ಯಾವುದೇ ಒಂದು ವಿಚಾರ ಹೇಳೋದಕ್ಕೆ ಬಂದರೆ ಅದನ್ನು ಗಮನವಿಟ್ಟು ಕೇಳಬೇಕು. ಏನು ಹೇಳೋದಕ್ಕೆ ಬರ್ತಾರೆ ಅವ್ರ ಮಕ್ಕಳು? ಮಮ್ಮಿ ಇವತ್ತು ನಮ್ಮ ಸ್ಕೂಲಲ್ಲಿ ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ ಅಂತ ಹೇಳ್ತಾ ಇರ್ತಾರೆ. ಹೋಗೋ ನಂದು ವರ್ಕ್ ಇದೆ, ನನಗೇನು ಹೇಳೋದಕ್ಕೆ ಬರಬೇಡ, ಈ ಥರ ಎಲ್ಲ ನಾವು ಹೇಳಬಾರ್ದು ಮಕ್ಕಳಿಗೆ. ನಾವು ಯಾವಾಗ ಮಕ್ಕಳಿನ ಮಾತನ್ನು ತಾಳ್ಮೆಯಿಂದ ಕೇಳ್ತೀವಲ್ಲ, ಆ ಟೈಮಲ್ಲಿ ಅವ್ರು ಏನು ಅಂದ್ಕೊತಾರೆ, ನಮ್ಮ ಭಾವನೆಗಳಿಗೆ ನಮ್ಮ ಟೀಚರ್ಸು ಮತ್ತು ನಮ್ಮ ಪೇರೆಂಟ್ಸ್ ತುಂಬಾ ಬೆಲೆ ಕೊಡ್ತಾರೆ, ಅವ್ರ ಜೊತೆ ನಾವು ಎಲ್ಲನೂ ಶೇರ್ ಮಾಡ್ಕೋಬೋದು ಅಂತ ಅವ್ರಿಗೊಂದು ಭಾವನೆ ಮೂಡುತ್ತೆ. ಸೆಕೆಂಡ್ ಬಂದುಬಿಟ್ಟು, ಮಕ್ಕಳೊಂದಿಗೆ ಪ್ರೀತಿ, ವಾತ್ಸಲ್ಯ, ಕಾಳಜಿಯಿಂದ ಇರಿ. ಮಕ್ಕಳೊಂದಿಗೆ ನೀವು ಎಷ್ಟು ಪ್ರೀತಿಯಿಂದ ಇರ್ತೀರಲ್ಲ, ಅಷ್ಟು ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಅವರ ಮೆದುಳಿನ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಮುಕ್ತ ಸಂವಹನ. ಏನಪ್ಪ ಇದು ಮುಕ್ತ ಸಂವಹನ ಅಂತ ಹೇಳಿದರೆ, ಮಕ್ಕಳೊಂದಿಗೆ ನಾವು ಮುಕ್ತವಾಗಿ ಮಾತಾಡಬೇಕು ಮತ್ತು ಅವರಿಗೆ ಮುಕ್ತವಾಗಿ ಮಾತಾಡೋದನ್ನು ಹೇಳ್ಕೊಡ್ಬೇಕು. ಮಕ್ಕಳು ಮುಕ್ತವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ, ಯಾವುದೇ ಮುಜುಗರ ಇಲ್ಲದೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ, ಅವರು ನಿಮ್ಮಿಂದ ಯಾವುದೇ ವಿಷಯವನ್ನು ಮುಚ್ಚಿಡೋದಕ್ಕೆ ಹಿಂಜರಿಯೋದಿಲ್ಲ. ಹಾಗಾಗಿ ನೀವು ಮಕ್ಕಳೊಂದಿಗೆ ಮುಕ್ತವಾಗಿರಿ ಮತ್ತು ಮಕ್ಕಳಿಗೆ ಮುಕ್ತವಾಗಿ ಮಾತಾಡೋದಕ್ಕೆ, ಯಾವುದೇ ಹಿಂಜರಿಕೆ ಇಲ್ಲದೆ ಮಾತಾಡೋದಕ್ಕೆ ತಿಳಿಸ್ಕೊಡಿ. ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಮಕ್ಕಳನ್ನು ನೀವು ಬೇಗನೆ ತೀರ್ಮಾನಿಸಬೇಡಿ. ಏಕಂತೇಳಿದರೆ, ಈಗ ಪಾಲಕರಾಗಲಿ ಟೀಚರ್ಸ್ ಆಗಲಿ ನೀವೇನು ಮಾಡಿಬಿಡ್ತೀರಿ ಅಂದರೆ, ಈ ಟೈಮ್ ಇವನು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾನೆ, ನೆಕ್ಸ್ಟ್ ಟೈಮು ಹೀಗೆ ತೊಗೊತಾನೆ ಅಂಥೇಳಿ ನೀವು ಒಂದು ತೀರ್ಮಾನವನ್ನು ತೊಗೊಂಡ್ಬಿಡ್ತೀರಿ. ಇದು ರಾಂಗ್. ಯಾಕಂದರೆ ಇವಾಗಿದ್ದ ಮಗು ನೆಕ್ಸ್ಟ್ ಟೈಮ್ ಹಾಗೇ ಇರಲ್ಲ, ನೆಕ್ಸ್ಟ್ ಟೈಮ್ ಜಾಸ್ತಿ ಮಾರ್ಕ್ಸ್ ತೊಗೊತಾನೆ. ಹಾಗಾಗಿ ನೀವು ಅವರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಅವರನ್ನು ಪ್ರೋತ್ಸಾಹಿಸ್ತಾ ಹೋಗಬೇಕು. ಇದಿಷ್ಟು ಮಕ್ಕಳೊಂದಿಗೆ ಪಾಲಕರ ಮತ್ತು ಶಿಕ್ಷಕರ ಸಂಬಂಧವಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾಲಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿ ಶಿಸ್ತು ಮತ್ತು ಜೀವನದ ಕೌಶಲ್ಯಗಳನ್ನು ತಿಳಿಸ್ಕೊಡ್ಬೇಕು ಅಂಥೇಳಿ ಹೇಳ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.